ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಜಾವಾ ಪ್ರೋಗ್ರಾಮ್ ಮಲ್ಟಿಪ್ಲೈ ಟು ಫ್ಲೋಟಿಂಗ್ ವ್ಯಾಲ್ಯೂ ಅಂದರೆ 0 ಫಾರ್ ಎಕ್ಸಾಂಪಲ್ 3,0 2,0 ಆ ಥರ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಇರುತ್ತಲ್ಲ, ಅದನ್ನು ಹೇಗೆ ಮಲ್ಟಿಪ್ಲೈ ಮಾಡೋದು ಜಾವಾ ಪ್ರೋಗ್ರಾಮ್ನ ಯೂಸ್ ಮಾಡಿಕೊಂಡು ಹೇಗೆ, ಮತ್ತು ಯೂಸಿಂಗ್ ಆಬ್ಜೆಕ್ಟ್ಸ್ನ ಯೂಸ್ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ ವಾಯ್ಡ್ ರೀಡ್, ವಾಯ್ಡ್ ಡಿಸ್ಪ್ಲೇ, ವಾಯ್ಡ್ ಫೈಂಡ್ ಆ ಥರ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಕ್ಲಾಸ್ ಮಲ್ಟಿಪ್ಲೇ ಅನ್ನೋದಕ್ಕೋಸ್ಕರ ಸಿಂಪಲಾಗಿ ತೊಗೊಂಡಿದ್ದೀನಿ. ABC ಅಂತ ಡಿಕ್ಲೇರ್ ಮಾಡಿದ್ದೀನಿ ಫ್ಲೋಟಲ್ಲಿ ಇದು ಮಾಡೋದ್ರಿಂದ ಫ್ಲೋಟಲ್ಲಿ ಡಿಕ್ಲೇರ್ ಮಾಡಿದ್ದೀನಿ. ಸ್ಕ್ಯಾನರ್ ಕ್ಲಾಸ್ನ ಹಾಕ್ತಾಯಿದ್ದೀನಿ. ಸ್ಕ್ಯಾನರ್ ನ್ಯೂ ಸ್ಕ್ಯಾನರ್ ಸಿಸ್ಟಮ್.in ಅಂದರೆ ಇನ್ಪುಟ್ ಕೊಡ್ತಾ ಇರೋದು ವಿತ್ ಯೂಸರ್ ಇನ್ಪುಟ್. ಅದಕ್ಕೋಸ್ಕರ ಸಿಸ್ಟಮ್.in ಈ ಸ್ಕ್ಯಾನರ್ ಕ್ಲಾಸು ಇಂಪೋರ್ಟ್ java.util.scanner ಅಥವಾ ಸ್ಟಾರ್ನು ಬಳಸ್ಬೋದು. ಸ್ಟಾರ್ ಪ್ಯಾಕೇಜಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನು ಇಂಪೋರ್ಟ್ java.util.scanner ಕ್ಲಾಸ್ನ ಹಾಕ್ತಾಯಿದ್ದೀನಿ. ಈಗ ವಾಯ್ಡ್ ರೀಡ್ ಅಂತ ಹಾಕ್ತೀನಿ. ಇಲ್ಲಿ ರೀಡ್ನ ಮಾಡ್ತೀನಿ. ಅಂದರೆ ಇಂಟರ್ ದ 2 ನಂಬರ್ ಎ ಮತ್ತು ಬಿನ ರೀಡ್ ಮಾಡೋದಕ್ಕೋಸ್ಕರ ವಾಯ್ಡ್ ರೀಡ್ ಅಂತ ಒಂದು ಫಂಕ್ಷನ್ನ ಬಳಸಿದ್ದೀನಿ. ಸಿಸ್ಟಮ್.s ಕ್ಯಾಪಿಟಲ್ ಆಗಿರಬೇಕು, out.println ಅಂತ ಹಾಕ್ತೀನಿ. ಇಂಟರ್ ದ 2 ನಂಬರ್. ಈಗ ಡಬಲ್ ಕೋಡ್ ಕ್ಲೋಸ್, ಬ್ರಾಕೆಟ್ ಕ್ಲೋಸ್, ಸೆಮಿಕೋಲನ್. ಏನ ರೀಡ್ ಮಾಡೋಕ್ಕೆ a=r.next ಫ್ಲೋಟ್, F ಕ್ಯಾಪಿಟಲ್ ಆಗಿರಬೇಕು, FLOAT ಫ್ಲೋಟ್. ಅದನ್ನೇ ಕಾಪಿ ಮಾಡ್ತೀನಿ, ಟೈಮ್ ಕೂಡ ಸೇವ್ ಆಗುತ್ತೆ. ಇಲ್ಲಿ B ಅಂತ ಹಾಕ್ತೀನಿ. ಎ ಇರೋ ಜಾಗದಲ್ಲಿ B ಹಾಕ್ತೀನಿ ಅಷ್ಟೇ. ಈಗ ರೀಡ್ ಆಗಿದೆ. ಈಗ ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ತೀನಿ, ಫ್ಲವರ್ ಬ್ರ್ಯಾಕೆಟ್ನ. ಈಗ ವಾಯ್ಡ್ ಫೈಂಡ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಇದೇನಕ್ಕಂದರೆ C=A ಇಂಟು B. ಸಿಗೆ ಅಸೈನ್ ಮಾಡ್ತಾಯಿದ್ದೀನಿ A ಇಂಟು B. ಎ ಮತ್ತು B ಅನ್ನೋ ಫ್ಲೋಟಿಂಗ್ ವ್ಯಾಲ್ಯೂ ಮಲ್ಟಿಪ್ಲೈ ಆಗಿ ಸಿಗೆ ಅಸೈನ್ ಆಗುತ್ತೆ. ಈಗ ವಾಯ್ಡ್ ಡಿಸ್ಪ್ಲೇ, ವಾಯ್ಡ್ ರೀಡ್ ಆಯಿತು. ಈಗ ಫೈಂಡ್ ಔಟ್ ಆಯಿತು. ಈಗ ಡಿಸ್ಪ್ಲೇ ಮಾಡ್ತೀನಿ. ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಏನಿಲ್ಲ, ಅದನ್ನೇ ಕಾಪಿ ಮಾಡ್ತೀನಿ. ಸಿಸ್ಟಮ್.out.println ಕಾಪಿ ಮಾಡಿ ಕೆಳಗಡೆ ಹಾಕ್ತೀನಿ. ಬ್ರಾಕೆಟ್ ಓಪನ್ ಮಾಡಿ, ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ, ಸಿಸ್ಟಮ್.out.println ಒಳಗಡೆ ದ ಮಲ್ಟಿಪ್ಲೇ ದ ಫ್ಲೋಟಿಂಗ್ ವ್ಯಾಲ್ಯೂ ಡಬಲ್ ಕೋಡ್ ಕ್ಲೋಸ್ ಪ್ಲಸ್ ಸಿ ಅಂದರೆ ಇಲ್ಲಿ ಕಾನ್ಕ್ಯಾಟಿನೇಷನ್ ಆಗ್ತಾಯಿದೆ, ಅದಕ್ಕೋಸ್ಕರ ಪ್ಲಸ್ ಸಿನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಕ್ಲಾಸ್ ಮಲ್ಟಿಪ್ಲೈ ಟು ನಂಬರ್ ಅಂತ ಕೊಡ್ತಾಯಿದ್ದೀನಿ. ಇದು ಆಮೇಲೆ ಎಕ್ಸಿಕ್ಯೂಟ್ ಚೇಂಜ್ ಮಾಡ್ತೀನಿ. ಫೈಲ್ ನೇಮ್ ತುಂಬ ಲಾಂಗ್ ಆಯಿತು. ಈಗ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಫಂಕ್ಷನ್ ಇಲ್ಲಿಂದ ಶುರುವಾಗುತ್ತೆ, ಇಲ್ಲಿಂದ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಇಲ್ಲಿಂದ ಎಕ್ಸಿಕ್ಯೂಟ್ ಸ್ಟಾರ್ಟ್ ಆಗೋದು. ಸ್ಟ್ರಿಂಗ್ ಆರ್ಗ್ಯುಮೆಂಟ್ನ ಪಾಸ್ ಮಾಡ್ತಿರೋದು. S ಕ್ಯಾಪಿಟಲ್ ಆಗಿರಬೇಕು ಸ್ಟ್ರಿಂಗಲ್ಲಿ. ಈಗ ಇಲ್ಲಿ ಮಲ್ಟಿ ಅನ್ನೋದನ್ನು ಕಾಪಿ ಮಾಡಿ ಇಲ್ಲಿ ಹಾಕ್ತೀನಿ. ಅದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ಕ್ಲಾಸ್ನ ತಗೊಂಡಿದ್ದೀನಿ. ಕ್ಲಾಸ್ ಒಳಗಡೆ ವೇರಿಯಬಲ್ನ ಡಿಕ್ಲೇರ್ ಮಾಡಿದ್ದೀನಿ ಫ್ಲೋಟ್ ಅಂತ. ಈಗ S1 ನ್ಯೂ ಮಲ್ಟಿ ಅಂದರೆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. S1 ಅನ್ನೋದು ಒಂದು ಆಬ್ಜೆಕ್ಟು. S1.read, S1.find ಬ್ರಾಕೆಟ್ ಕ್ಲೋಸ್ ಸೆಮಿಕೋಲನ್, S1.display ಬ್ರಾಕೆಟ್ ಕ್ಲೋಸ್ ಸೆಮಿಕೋಲನ್. ಈಗ 2 ಬ್ರಾಕೆಟ್ನ ಕ್ಲೋಸ್ ಮಾಡ್ತೀನಿ. ಇಲ್ಲಿಗೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ. ಎಕ್ಸಿಕ್ಯೂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮೇನ್ ಫಂಕ್ಷನ್ ವಾಯ್ಡ್ ಮೇನ್ ಅಂತ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಬ್ಜೆಕ್ಟ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಮಲ್ಟಿಪ್ಲೈ 2 ನಂಬರ್ಸ್ ಅಂತ ಇತ್ತಲ್ಲ, 2 ನಂಬರ್ ಮಾಡ್ತೀನಿ. ಈಗ ಫೈಲ್ನ ಸೇವ್ ಮಾಡ್ತೀನಿ ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರಿಗೆ. ಮಲ್ಟಿಪ್ಲೈ 2
ಜಾವಾ ಸೇವ್. ಈಗ ಫೋಲ್ಡರಿಗೆ ಹೋಗ್ತೀನಿ, ಜಾವಾ ಪ್ರಾಕ್ಟೀಸ್ ಫೋಲ್ಡರಿಗೆ ಹೋಗಿ ಮಲ್ಟಿಪ್ಲೈ 2ನ ಸೆಲೆಕ್ಟ್ ಮಾಡಿ CMD ಅಂತ ಸರ್ಚ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಜಾವಾ ಸಿ ಮಲ್ಟಿಪ್ಲೈ 2.java ಅಂತ ಎಂಟರ್ ಮಾಡಿದ ತಕ್ಷಣ ಕ್ಲಾಸ್ ಫೈಲ್ ಜನರೇಟ್ ಆಗುತ್ತೆ. ಜಾವಾ ಮಲ್ಟಿಪ್ಲೈ 2 ಅಂತ ಹಾಕಬೇಕು. ಆವಾಗ ಇಂಟರ್ ದ 2 ನಂಬರ್ಸ್ ಅಂತ ಕೇಳುತ್ತೆ. ಈಗ 10.0 ಅನ್ನೋ ಫ್ಲೋಟಿಂಗ್ ವ್ಯಾಲ್ಯೂ ಕೊಡ್ತೀನಿ, 20.0 ಅನ್ನೋ ಫ್ಲೋಟಿಂಗ್ ವ್ಯಾಲ್ಯೂ ಕೊಡುತ್ತೆ. ಔಟ್ಪುಟ್ ಇಸ್ 200.0.